ರೈತರೇ ನಮಸ್ತೆ. ಪ್ರತಿಯೊಬ್ಬ ರೈತರಲ್ಲಿ ಕೂಡ ಹಾದಿ ಸಮಸ್ಯೆ ಅಂತೂ ಕಾಮನ್ ಆಗಿದ್ದೇ ಇರುತ್ತೆ. ಬಟ್ ಇವಾಗ ಎಷ್ಟೋ ಜನದ ರೈತರದು ಅದು ಲಿಖಿತ ರೂಪದಲ್ಲಿ ಇರಲ್ಲ, ಹಾಯ್ತಾ ಬಂದಿರ್ತಾರೆ. ಆವಾಗ ಸ್ಟಾರ್ಟಿಂಗಲ್ಲೆಲ್ಲ ಹಿರಿಯರು ಅವನಿಗೆ ಕಡಿಮೆ ಹೊಲ ಇಟ್ಟು ಸ್ವಲ್ಪ ಜನಕ್ಕೆ ಜಾಸ್ತಿ ಇಟ್ಟು ಅದು ಬೈ ಮಾತಲೇ ಹಾಯ್ತಾ ಬಂದಿರ್ತಾರೆ. ಏನೇನೋ ಆಗಿ ಹಾಯ್ತಾ ಬಂದಿರ್ತಾರೆ. ಒಂದು ರೋಡ್ ಇರುತ್ತೆ, ಬಟ್ ಹಾಯ್ತಾ ಬಂದಿದ್ವಲ್ಲ ಈ ಕೋರ್ಟು ಕೇಸ್ ಅಂತ ಹೋದರೆ ನಮ್ಮಂತೆಯೇ ಆಗುತ್ತೆ ಅಂತ ಸ್ವಲ್ಪ ಜನ ರೈತರು ಕೂತಿರ್ತಾರೆ. ಬಟ್ ಏನಾಗುತ್ತೆ ಅಂದರೆ ಅದು ಕೋರ್ಟು ಕೇಸ್ ಅಂತ ಹೋದಾಗ, ತಹಸೀಲ್ದಾರ್ ಆಫೀಸ್ ಅಂತ ಹೋದಾಗ ನಿಮ್ಮಂತಲೇ ಕರೆಕ್ಟಾಗಿ ರಸ್ತೆ ಇದ್ದರೂ ಕೂಡ ನಿಮ್ಮ ವಿರುದ್ಧನೇ ಆಗುತ್ತೆ. ಹೆಂಗಂತ ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ಇವಾಗ ನಾನು ನಿಮ್ಮ ಅಪೋಸಿಟಲ್ಲಿರೋ ಪರ್ಸನು, ನಾನೇ ರಾಂಗಾಗಿ ನಂಗೆ ರಸ್ತೆ ಬೇಕು, ಇಲ್ಲ ರಸ್ತೆ ತೆಗಿತಾ ಇದ್ದೀನಿ ಏನೋ ಕೇಸ್ ಮಾಡ್ತೀನಿ. ಕೇಸ್ ಮಾಡಿದಾಗ ಅಲ್ಲಿ ಏನಾಗುತ್ತೆ ಅಂದರೆ ನೀವು ಕರೆಕ್ಟಾಗಿರ್ತೀರ, ಬಟ್ ನಾನೇ ರಾಂಗ್ ಆಗಿದ್ರು ಕೂಡ ನಾನೇನಾದರೂ ಇವಾಗ ಯಾವುದೋ ಅಧಿಕಾರಿಗಳಿಗೆ ಅಷ್ಟು ಇಷ್ಟು ಕೊಡ್ತೀನಿ, ಹಿಂಗೆ ಮಾಡಿಕೊಡಿ ಅಂತ ಏನಾದರೂ ನಾವಾಗೆ ಲಂಚ ಕೊಡ್ತೀನಿ ಅಂತ ಹೋಗಿ ಮಾತಾಡಿದರೆ, ಸೊ ಅವರು ನನ್ನಂತೆ ಹೆಂಗಾಗಬೇಕಂತೇಳಿ ಪ್ರಾಪರಾಗಿ ನಿಮಗೆ ಡಾಕ್ಯುಮೆಂಟ್ಸ್ ರೆಡಿ ಮಾಡೋಕ್ಕೆ ಹೇಳ್ತಾರೆ. ಅದರ ಪ್ರಕಾರ ನೀವು ನಾನು ಡಾಕ್ಯುಮೆಂಟ್ಸ್ ರೆಡಿ ಮಾಡ್ತೀನಿ, ನನ್ನಂತೆ ಆಗುತ್ತೆ. ಬಟ್ ನೀವು ಕರೆಕ್ಟಾಗೇ ಇರ್ತೀರಾ, ಬಟ್ ನೀವು ಕರೆಕ್ಟಾಗಿ ಇದು ಇಲ್ಲಲ್ಲ ನಿಮ್ಮಂತೆ ಆಗುತ್ತೆ ಅಂತ ಕೂರ್ತೀರಾ, ಬಟ್ ನೀವು ಲಂಚದ ಬಗ್ಗೆ ಮಾತಾಡಲ್ಲ. ಯಾವುದೇ ಅಧಿಕಾರಿಗಳ ಮುಂದೆ ನನ್ನಂತೆ ಇದೆ, ಆಯ್ತಾ ಬಂದಿದ್ದೀವಿ, ಹಾಗೆ ಆಗುತ್ತೆ ಅಂತ ಕೂತ್ಬಿಡ್ತೀರಾ. ಅವಾಗ ಏನಾಗುತ್ತೆ ಅಂದರೆ ಕಂಪ್ಲೀಟ್ಲಿ ಉಲ್ಟಾ ಆಗುತ್ತೆ. ಯಾಕಂದರೆ ಅವ್ರಿಗೆಲ್ಲ ಗೊತ್ತಿರುತ್ತೆ ಹೆಂಗೆ ಡಾಕ್ಯುಮೆಂಟ್ಸ್ ರೆಡಿ ಮಾಡಬೇಕೇನಂತೆ. ಅದನ್ನ ತಕ್ಕಂಗೆ ನಂಗೆ ಪ್ರತಿಯೊಂದು ಕೂಡ ಗೈಡ್ ಮಾಡ್ತಾರೆ ಅವರು. ನಾನು ಅದ್ರ ಪ್ರಕಾರ ಡಾಕ್ಯುಮೆಂಟ್ಸ್ ಕೊಡ್ತೀನಿ, ದುಡ್ಡು ಕೊಡ್ತೀನಿ, ಸೊ ನನ್ನಂತೆ ಆಗಿ ಬರುತ್ತೆ. ಸೊ ನಾನು ಹೇಳೋದು ಇಷ್ಟೇ, ಲಂಚದ ಬಗ್ಗೆ ನೀವಾಗೆ ಮಾತಾಡಿ, ನಿಮ್ದು ಕರೆಕ್ಟಾಗಿದ್ರು ಕೂಡ ಮಾತಾಡಿ ಇಷ್ಟು ಅಷ್ಟು ಅಂತೇಳಿ. ಮಾತಾಡಿದಾದ್ಮೇಲೆ ನಿಮ್ಮಂತೆ ಕರೆಕ್ಟಾಗಿ ಆಗಿ ಬರೋದು. ನೀವು ಹಾಗೆ ಕೂತ್ರಿ ಕರೆಕ್ಟಾಗಿ ನಂದು ಇದ್ದೇ ಇರುತ್ತೆ, ಹಾಗೆ ಆಗುತ್ತೆ ಅಂತ ಕೂತ್ರೆ ಡೆಫಿನೆಟ್ಲಿ ಅದು ನಿಮ್ಮ ರಸ್ತೆ ಆಗಲ್ಲ. ನಿಮ್ಮ ಅಪೋಸಿಟ್ ಎಲ್ಲರೂ ಪರ್ಸನ್ ವಿನ್ ಆಗ್ತಾನೆ ಅಷ್ಟೇ.